ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಈ ಪಾಠದ ಮೇಲೆ ಹೇಗೆ ಅಂಕಗಳು ಬರ್ತವೆ, ಯಾವ್ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋತಾ ಹೋಗೋಣ. ಬನ್ನಿ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಬರುವಂಥದ್ದು ಏನಪ್ಪ? ತ್ರಿಕೋನಮಿತಿ ಪ್ರಸ್ತಾವನೆ ಅಂತ ಅಂದ ತಕ್ಷಣ ಮೊದಲನೇದು ನೀವು ಕಲಿಬೇಕಾಗಿರೋದು ತ್ರಿಕೋನಮಿತಿಯ ಅನುಪಾತಗಳು. ಏನು ಹೇಳ್ರಿ? ತ್ರಿಕೋನಮಿತಿಯ ಅನುಪಾತಗಳು. ಎಷ್ಟು ಅನುಪಾತ ಇದೆಯಪ್ಪ ತ್ರಿಕೋನಮಿತಿಗೆ? ಹಾಗಾದರೆ ತ್ರಿಕೋನಮಿತಿಗೆ ಒಟ್ಟು 6 ಅನುಪಾತಗಳಿದ್ದಾವೆ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು 6 ಅನುಪಾತಗಳು. ಇದು ನಿಮಗೆ ಹೊಸ ಪಾಠ ಆಗಿರೋದ್ರಿಂದ ಟೆನ್ಷನ್ ತೊಗೋಬೇಡ್ರಿ. ಇದರಲ್ಲಿ ಈ ವಿಡಿಯೋದಲ್ಲಿ ಎಷ್ಟು ಕಲಿಸಿರ್ತೀನಲ್ಲ ಅಷ್ಟು ಕಲಿತ್ರೆ ಸಾಕು, ನಿಮಗೆ ಈಸಿಯಾಗಿ ಏನಾಗುತ್ತೆ ಮಾರ್ಕ್ಸ್ಗಳನ್ನು ನೀವು ತಗೋಬಹುದು. ಸರಿನಾ? ಲಾಸ್ಟಲ್ಲಿ ನಾನು 3 ಅಂಕದ ಪ್ರಶ್ನೆ ಬರುತ್ತಲ್ಲ, ಅದರಲ್ಲಿ ಹೇಗೆ ಟ್ರಿಕ್ಸನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿ ತನಕನೂ ವಿಡಿಯೋ ನೋಡ್ರಿ. ಓಕೆನಾ? ಅನುಪಾತಗಳು ಯಾವ್ಯಾವುದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವ್ದು ಹೇಳ್ರಿ? ಸೈನ್ ತೀಟಾ, ಮತ್ತೊಂದು ಯಾವುದು ಕಾಸ್ ತೀಟಾ, ಮತ್ತೊಂದು ಯಾವುದು ಟ್ಯಾನ್ ತೀಟಾ ಅಂಥೇಳಿ. ಇದು 3 ಅನುಪಾತ. ಇದರ ಅಪೋಸಿಟ್ ಬರುತ್ತೆ. ಯಾವ್ದ್ಯಾವುದು ಹೇಳ್ರಿ? ಕೊಸೆಕ್ ತೀಟಾ, ಮತ್ತೊಂದು ಯಾವುದು ಸೀಕೆಂಟ್ ತೀಟಾ ಅಂದರೆ ಸೆಕ್ ತೀಟಾ ಅಂತಲೂ ಕರೀತಾರೆ. ಟ್ಯಾನ್ ಅಪೋಸಿಟ್ ಯಾವುದು? ಕಾಟ್ ತೀಟಾ ಅಂಥೇಳಿ. ಓಕೆನಾ? ಸರಿ, ಈಗ ಸೈನ್ ತೀಟಾ ಅಂದರೆ ಏನಪ್ಪ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂಥೇಳಿ. ಅಭಿಮುಖ ಬಾಹು ಡಿವೈಡೆಡ್ ಬೈ ಏನು ಹೇಳ್ರಿ? ವಿಕರ್ಣ. ಸರಿನಾ? ಈಗ ಇದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಯಿತಾ. ಕಾಸ್ ತೀಟಾ ಏನಾಗುತ್ತಲ್ವಾ? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳಾಗುತ್ತೆ. ಕಾಸ್ ತೀಟಾ ಏನಾಗುತ್ತೆ? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಟ್ಯಾನ್ ತೀಟಾ ಏನಾಗುತ್ತೆ? ಟ್ಯಾನ್ ತೀಟಾ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂಥೇಳಿ. ಓಕೆನಾ? ಏನು ಹೇಳ್ರಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, ನೆಕ್ಸ್ಟ್ ನೋಡ್ರಿ ಕೊಸೆಕ್ ತೀಟಾ. ಕೊಸೆಕ್ ತೀಟಾ ಯಾವುದ್ರ ಅಪೋಸಿಟ್ಟು? ಸೈನ್ ಪಕ್ಕದಲ್ಲಿ ಬರ್ತಿದ್ದೀನಲ್ಲ, ಅದಕ್ಕೋಸ್ಕರ ಅದು ಸೈನ್ ಅಪೋಸಿಟ್. ಸರಿ, ಈಕ್ವಲ್ ಟು. ಅಪೋಸಿಟ್ ಅಂದ್ರೇನು? ವಿಕರ್ಣ ಮತ್ತು ಅಭಿಮುಖ ಬಾಹು ಬರುತ್ತೆ. ಮೇಲ್ಗಡೆ ಏನು ಬರುತ್ತೆ? ವಿಕರ್ಣ ಭಾಗಿಸು ಕೆಳಗಡೆ ಅಭಿಮುಖ ಬಾಹು. ಓಕೆ, ಸರಿ. ನೆಕ್ಸ್ಟ್ ನೋಡ್ರಿ ಸೆಕ್ ತೀಟಾ ಯಾವುದ್ರ ಅಪೋಸಿಟ್ ಹೇಳ್ರಿ? ಕಾಸಿನ ಅಪೋಸಿಟ್ ಏನಾಗುತ್ತೆ ಇಲ್ಲಿ? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂತೇಳಾಗುತ್ತೆ. ಕಾಟ್ ಇದೆಯಲ್ಲ, ಆದರೆ ಯಾವ್ದು ಅಪೋಸಿಟ್ಟು? ಟ್ಯಾನ್ ಅಪೋಸಿಟ್. ಅದಕ್ಕೆ ಏನಾಗುತ್ತೆ? ಫಸ್ಟು ಪಾರ್ಶ್ವಬಾಹು ಬರುತ್ತೆ, ಕೆಳಗಡೆ ಏನು ಬರುತ್ತೆ? ಅಭಿಮುಖ ಬಾಹು. ನೀವು ಈ 3 ನೆನ್ಪಿಟ್ಕೊಂಡು ಸಾಕು. ಈ 3 ನೀವು ಈಸಿಯಾಗಿ ಮಾಡಬಹುದು. ಸರಿನಾ? ಸೈನ್ ಕಾಸೆಕ್ನ ಅಪೋಸಿಟ್ ಯಾವುದು? ಸೈನ್. ಸೆಕ್ನ ಅಪೋಸಿಟ್ ಯಾವುದು? ಕಾಸ್. ಕಾಟ್ನ ಅಪೋಸಿಟ್ ಯಾವುದು? ಟ್ಯಾನ್. ಸರಿನಾ? ಓಕೆ, ನೆಕ್ಸ್ಟ್ ನೋಡ್ತಾ ಬರ್ರಿ. ಈಗ ಅಭಿಮುಖ ಬಾಹು ಗೊತ್ತಾಯಿತು, ವಿಕರ್ಣ ಗೊತ್ತಾಯಿತು, ಪಾರ್ಶ್ವಬಾಹು ಗೊತ್ತಾಯಿತು. ಈಗ ಒಂದು ತ್ರಿಭುಜ ಕೊಟ್ಟಾಗ ಅದನ್ನು ಯಾವ ರೀತಿ ಕಂಡು ಹಿಡಿಯಬೇಕಪ್ಪ? ಅದು ಗೊತ್ತಾಗಿಲ್ಲ, ಹೌದಲ್ಲ? ಬನ್ನಿ ಅದನ್ನು ನೋಡ್ಕೊಂಬರೋಣ. ಅದಕ್ಕೋಸ್ಕರ ಒಂದು ಲಂಬಕೋನ ತ್ರಿಭುಜ ಬೇಕಾಗುತ್ತೆ. ಲಂಬಕೋನ ತ್ರಿಭುಜವನ್ನು ಬಿಡಿಸ್ಕೊತೀನಿ. ಓಕೆ, ಇದು ಲಂಬಕೋನ ತ್ರಿಭುಜ. ಇದಕ್ಕೆ ಹೆಸರನ್ನು ಕೊಡ್ತೀನಿ ಎ ಬಿ ಸಿ. ಸರಿನಾ? ಇಲ್ಲಿ ನೋಡ್ರಿ ತೀಟಾ ಅಂತ ಹೇಳ್ಕೊಟ್ಟಿದ್ದಾರಲ್ವಾ? ಹಾಂ, ಈ ತೀಟಾ ಅಂತಂದರೆ ಒಂದು ಕೋನ ಅಂತೇಳಿ ಅರ್ಥ. ಈ 90 ಡಿಗ್ರಿಯನ್ನು ಬಿಟ್ಟು ನಾವು ಇದೆರಡರಲ್ಲಿ ಯಾವ ಕೋನ ತೊಗೊಂಡ್ರು ನಡೆಯುತ್ತೆ. ನಾನೇನು ಮಾಡ್ತೀನಿ? ಈಗ ಎಯನ್ನು ತೀಟಾ ಅಂಥೇಳಿ ತೊಗೊತೀನಿ. ಸರಿನಾ? ಏನಂತ ಮಾಡ್ತೀನಿ? ಎಯನ್ನು ತೀಟಾ ಅಂಥೇಳಿ ಅನ್ಕೋತೀನಿ. ಈಗ ನೋಡ್ರಿ ಕೋನಗಳನ್ನು ಕಂಡುಹಿಡಿಯೋದು ಹೇಗೆ ಅಂತೇಳಿ. ಈ ತೀಟಾಗೆ ಎದುರಾಗಿ ಒಂದು ಬಾಹು ಇದೆಯಲ್ಲ, ಅದನ್ನು ನಾವು ಅಭಿಮುಖ ಬಾಹು ಅಂತೇಳಿ ಕರಿತೀವಿ. ಯಾವಾಗೂ ಏನು? ತೀಟಾದ ಎದುರಿನ ಬಾಹು ಅಭಿಮುಖ ಬಾಹು. ಮತ್ತೊಂದು ವಿಷಯ ನೋಡ್ರಿ, ಈ 90 ಡಿಗ್ರಿಗೆ ಅಭಿಮುಖವಾಗಿರ್ತದಲ್ಲ, ಅದು ಯಾವತ್ತೂ ಏನಾಗಿರ್ತದೆ? ವಿಕರ್ಣ ಆಗಿರುತ್ತೆ. ಸರಿ, 90 ಡಿಗ್ರಿ ಅಭಿಮುಖವಾಗಿರೋದು ವಿಕರ್ಣ. ಈ ತೀಟಾ ಅಂತ ತೊಗೊಂಡಿರ್ತೀವಲ್ಲ, ನಮ್ದು ಯಾವುದು ಅಂತ ಅವ್ರು ಕೊಟ್ಟಿರ್ತಾರೆ ತೀಟಾನ, ಆ ತೀಟಾಗೆ ಅಭಿಮುಖವಾಗಿರೋದು ಏನಾಗಿರ್ತದೆ? ಅಭಿಮುಖ ಬಾಹು ಆಗಿರ್ತದೆ. ಓಕೆ, ಹಾಂ. ಈಗ ಮತ್ತೊಂದು ಬಾಹು ಉಳಿತಲ್ಲ, ಆ ಉಳಿದಿರುವಂಥ ಬಾಹು ಏನಾಗಿರ್ತದೆ? ಪಾರ್ಶ್ವಬಾಹು ಆಗಿರುತ್ತೆ. ಓಕೆನಾ? ಈಗ ತೀಟಾನ ಮತ್ತೊಂದು ಕಡೆ ನೋಡಿ, ಮತ್ತೊಂದು ಕಡೆ ತೊಗೊಂಡು ನೋಡೋಣ ಏನಾಗಿರ್ತದೆ. ಅಭಿಮುಖ ಬಾಹು, ಪಾರ್ಶ್ವಬಾಹು ಮತ್ತು ವಿಕರ್ಣ. ಇದನ್ನು ಕಲ್ತ್ರಿ ಅಂತಂದರೆ ಬಾಕಿದೆಲ್ಲ ಕಲಿಯೋದು ನೀವು ಈಸಿ. ಓಕೆ,
ನೋಡ್ರಿ ಎ ಬಿ ಸಿ ಅಂತಲೇ ಕೊಡ್ತೀನಿ, ಎ ಬಿ ಸಿ. ಓಕೆ, ಈಗ ನಾವು ಎಯನ್ನು ತೀಟಾ ಅಂತ ಹೇಳಿ ತೊಗೊಂಡಿದ್ವಲ್ಲ, ಈಗ ನಾನು ಸಿಯನ್ನು ತೀಟಾ ಅಂತ ಹೇಳಿ ತೊಗೊತೀನಿ. ನಾ ಏನಂತ ಹೇಳಿದ್ದೆ, 90 ಡಿಗ್ರಿಗೆ ಅಭಿಮುಖವಾಗಿರೋದು ಯಾವತ್ತೂ ಏನಾಗಿರ್ತದೆ, ವಿಕರ್ಣ ಆಗಿರುತ್ತೆ. ಸರಿನಾ? ಈ ತೀಟಾಗೆ ಅಭಿಮುಖವಾಗಿರೋದು ಯಾವತ್ತೂ ಏನಾಗಿರುತ್ತೆ, ಅಭಿಮುಖ ಬಾಹು. ಸರಿ, ತೀಟಾ ಚೇಂಜ್ ಆದಾಗೆ ನೋಡಿ ಅಭಿಮುಖ ಬಾಹುನು ಚೇಂಜ್ ಆಗುತ್ತೆ. ಓಕೆನಾ? ಆದರೆ ವಿಕರ್ಣ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ, ಅದು 90 ಡಿಗ್ರಿಗೆ ಅಭಿಮುಖವಾಗಿರೋದೇ ವಿಕರ್ಣ ಆಗಿರುತ್ತೆ. ಈಗ ಉಳಿದಿದೆಯಲ್ಲ, ಅದನ್ನು ಏನಂತ ಕರಿತೀವಿ, ಪಾರ್ಶ್ವ ಬಾಹು ಅಂತ ಹೇಳಿ ಕರಿತೀವಿ. ಓಕೆ, ಈಗ ಇದನ್ನು ನನಗೆ ಬೇಡ, ಇದನ್ನು ನಾನು ಹೈಡ್ ಮಾಡ್ತೀನಿ. ಓಕೆ, ಇದರ ಆಧಾರದ ಮೇಲೆ ನಾವು ಇದನ್ನೆಲ್ಲ ಮಾಡ್ತಾ ಹೋಗೋಣ. ಓಕೆ, ಸರಿ, ನೋಡ್ತಾ ಹೋಗ್ರಿ. ಈಗ ತೀಟಾ ಅಂದರೆ ಅಭಿಮುಖ ಬಾಹು, ಇದು ತೀಟಾಗೆ ಅಭಿಮುಖವಾಗಿರೋದು ಅಭಿಮುಖ ಬಾಹು, 90 ಡಿಗ್ರಿಗೆ ಅಭಿಮುಖವಾಗಿರೋದು ವಿಕರ್ಣ. ಓಕೆನಾ? ಸರಿ, ಈಗ ಇಲ್ಲಿ ಬರ್ರಿ, ಅಭಿಮುಖ ಬಾಹು ಅಂತ ಇದೆಯಲ್ಲ, ಅಭಿಮುಖ ಬಾಹು ಯಾವುದು ಹೇಳ್ರಿ, ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಯಾವುದು ಹೇಳ್ರಿ, ಎ ಸಿ. ಓಕೆನಾ? ಸರಿ, ಈಗ ಇಲ್ಲಿ ಬರ್ರಿ, ಇದೇ ಥರ ಅನುಪಾತಗಳನ್ನು ಬರೀರಿ ಅಂತ ಕೇಳ್ತಾರೆ, ನೀವು ಇಷ್ಟು ಬರೆದ್ರೆ ಮುಗೀತು ನಿಮ್ಮ ಕೆಲಸ. ಓಕೆ, ನೆಕ್ಸ್ಟ್ ನೋಡ್ರಿ, ಯಾವುದು ಪಾರ್ಶ್ವಬಾಹು ಯಾವುದಪ್ಪ, ಎ ಬಿ ಡಿವೈಡೆಡ್ ಬೈ ವಿಕರ್ಣ ಯಾವುದು, ಎ ಸಿ. ಓಕೆನಾ? ಸರಿ, ನೆಕ್ಸ್ಟ್ ನೋಡ್ರಿ, ಅಭಿಮುಖ ಬಾಹು ಯಾವುದು, ಬಿ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದು, ಎ ಬಿ. ಓಕೆ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಈ ಕಡೆ ಬರ್ರಿ, ಕೊಸೆಕ್ ಅಂತಂದರೆ ಏನು ಅಂಥೇಳಿ. ಕೊಸೆಕ್ ಅಂತಂದರೆ ನೋಡ್ಕೊಳ್ರಿ, ಏನು ಮಾಡಬೇಕು, ಫಸ್ಟು ವಿಕರ್ಣ ಯಾವುದಿಲ್ಲಿ, ಎ ಸಿ ಡಿವೈಡೆಡ್ ಬೈ ಅಭಿಮುಖ ಬಾಹು ಯಾವುದು ಹೇಳ್ರಿ, ಬಿ ಸಿ. ಇಲ್ಲಿ ನೋಡ್ರಿ, ಬಿ ಸಿ ಬೈ ಎ ಸಿ ಬಂತ, ಇಲ್ಲೇನು ಬಂತು, ಎ ಸಿ ಬೈ ಬಿ ಸಿ. ಇದೆರಡು ಅಪೋಸಿಟ್ ಅಂತ ಹೇಳಿದಾಗ ಉಲ್ಟಾ ಬರ್ತಾ ಹೋಗುತ್ತೆ, ಒಂದಕ್ಕೊಂದು ಉಲ್ಟಾ. ವಿಕರ್ಣ ಯಾವುದು, ಎ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದಪ್ಪ, ಎ ಬಿ. ಇಲ್ಲೂ ಸಹಿತ ಅಬ್ಸರ್ವ್ ಮಾಡಿ, ಎ ಬಿ ಡಿವೈಡೆಡ್ ಬೈ ಎ ಸಿ ಇತ್ತು, ಇದು ಎ ಸಿ ಡಿವೈಡೆಡ್ ಬೈ ಎ ಬಿ ಬಂತು, ಅಪೋಸಿಟ್ ಆಯ್ತಲ್ವಾ, ಈಕ್ವಲ್ ಟು ಕಾಟ್ ತೀಟಾ. ಕಾಟ್ ಅಂತಂದ್ರೇನು, ಪಾರ್ಶ್ವಬಾಹು ಯಾವುದು ಇಲ್ಲಿ, ಎ ಬಿ ಡಿವೈಡೆಡ್ ಬೈ ಮತ್ತೊಂದು ಯಾವುದು, ಅಭಿಮುಖ ಬಾಹು ಯಾವುದು, ಬಿ ಸಿ. ಇಲ್ಲೂ ನೋಡ್ರಿ ಅಪೋಸಿಟ್ ಆಗಿದೆ, ಬಿ ಸಿ ಬೈ ಎ ಬಿ ಇದೆ, ಎ ಬಿ ಬೈ ಬಿ ಸಿ ಆಗುತ್ತೆ. ಓಕೆನಾ? ಸರಿ, ಇದಿಷ್ಟು ಕಲಿತ್ರೆ ಬೇಸಿಕ್ಕಾಗಿ ನೀವು ತ್ರಿಕೋನಮಿತಿಯಲ್ಲಿ ಏನು ಕಲಿಬೇಕಲ್ಲ ಅದನ್ನು ಕಲ್ತಂಗೆ. ನೀವೇನು ಮಾಡಿರಿ, ಈ ಟ್ರಯಾಂಗಲ್ನ ತೊಗೊಂಡು ಈ ಅನುಪಾತಗಳನ್ನೆಲ್ಲ ಒಂದು ಸಲ ಮಾಡಿ ನೋಡಿರಿ ರಫ್ ಆಗಿ. ಓಕೆನಾ? ಬರುತ್ತಾ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಲ್ವಾ. ಅಭಿಮುಖ ಬಾಹು ಯಾವುದು, ಪಾರ್ಶ್ವಬಾಹು ಯಾವುದು, ವಿಕರ್ಣ ಯಾವುದು ತೊಗೊಂಡು ಇದನ್ನೆಲ್ಲ ಮತ್ತೊಂದು ಸಲ ಬರುತ್ತೆಗಿರಿ. ಓಕೆ, ಹೋಮ್ವರ್ಕ್ ಅಂತ ಅಂದ್ಕೊಂಬಿಟ್ರಿ. ಸರಿನಾ? ಇದಿಷ್ಟು ಆದಮೇಲೆ ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿರಬೇಕು. ಸರಿ, ಅದು ಯಾವುದು ಅಂತ ನೋಡ್ತಾ ಬರೋಣ ಬರ್ರಿ. ನಾವೇನು ಮಾಡಬಹುದು ಹೇಳ್ರಿ, ಸೈನ್ ತೀಟಾನ 1 ಕೊಸೆಕ್ ತೀಟಾ ಅಂತ ಹೇಳಿ ಬರೀಬಹುದು. ಸರಿನಾ? ಸೈನ್ ತೀಟಾನ ಏನಂತ ಬರೀಬಹುದು, 1 ಡಿವೈಡೆಡ್ ಬೈ ಕೊಸೆಕ್ ತೀಟಾ ಅಂತ ಹೇಳಿ ಬರೀಬಹುದು. ಅದೇ ರೀತಿ ಕಾಸ್ ತೀಟಾನ ಏನಂತ ಬರೀಬಹುದು, 1 ಡಿವೈಡೆಡ್ ಬೈ ಸೀಕೆಂಡ್ ತೀಟಾ ಅಂದರೆ ಸೆಕ್ ತೀಟಾ ಅಂತ ಬರೀಬಹುದು. ಅದೇ ರೀತಿ ಟ್ಯಾನ್ ತೀಟಾನ ಏನಂತ ಬರೀಬಹುದು ಹೇಳ್ರಿ, 1 ಡಿವೈಡೆಡ್ ಬೈ ಏನಂತ ಬರೀಬಹುದು, ಕಾಟ್ ತೀಟಾ ಅಂಥೇಳಿ ಬರೀಬಹುದು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಮತ್ತೊಂದು ಯಾವುದು, ಕೊಸೆಕ್ ತೀಟಾ ಇದೆಯಲ್ಲ, ಅದನ್ನು ಏನಂತ ಬರೀಬಹುದು, 1 ಡಿವೈಡೆಡ್ ಬೈ ಏನಂತ ಬರೀಬಹುದು ಹೇಳ್ರಿ, ಸೈನ್ ತೀಟಾ ಅಂಥೇಳಿ ಬರೀಬಹುದು. ನೆಕ್ಸ್ಟ್ ನೋಡ್ರಿ, ಯಾವುದು, ಸೀಕೆಂಡ್ ತೀಟಾ ಅಂದರೆ ಸೆಕ್ ತೀಟಾ ಏನಂತ ಬರೀಬಹುದು, 1 ಡಿವೈಡೆಡ್ ಬೈ ಕಾಸ್ ತೀಟಾ ಅಂಥೇಳಿ ಬರೀಬಹುದು. ನೆಕ್ಸ್ಟ್ ಇರೋದು ಯಾವುದು, ಕಾಟ್ ತೀಟಾ. ಯಾವುದ್ರ ಅಪೋಸಿಟ್ ಹೇಳ್ರಿ, ಅದು ಟ್ಯಾನ್ ಅಪೋಸಿಟಾ, ಅದಕ್ಕೋಸ್ಕರ ಏನು ಬರೀಬಹುದು, 1 ಡಿವೈಡೆಡ್ ಬೈ ಟ್ಯಾನ್ ತೀಟಾ ಅಂಥೇಳಿ ಬರೀಬಹುದು. ಓಕೆನಾ? ಇದನ್ನು ನೆನ್ಪಿಟ್ಕೋಬೇಕು ನೀವು. ಈಗ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೊಳ್ಳೋದಿದೆ. ಏನಪ್ಪ ಇದು, ಇಂಪಾರ್ಟೆಂಟ್ ಅಂತಲೇ ಬರ್ಕೊಂಬಿಡ್ರಿ ನೀವು. 3 ಮಾರ್ಕ್ಸಿನ ಕ್ವಶನಲ್ಲಿ ಫಿಕ್ಸ್ ಆಗಿ ಈ ಥರದ್ದು ಒಂದು ಬಂದೇ ಬರ್ತದೆ. ಓಕೆನಾ? ಇದೂ ಸಹಿತ ತುಂಬಾ ಇಂಪಾರ್ಟೆಂಟ್. ಇದನ್ನೆಲ್ಲ ಕೊಸೆಕ್ ಯಾವುದ್ರ ಅಪೋಸಿಟ್, ಸೈನ್ ಅಪೋಸಿಟ್, ಸೆಕ್ ಯಾವುದ್ರ ಅಪೋಸಿಟ್, ಕಾಸ್ ಅಪೋಸಿಟ್, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಈಗ ಮತ್ತೊಂದು ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಟ್ಯಾನ್ ತೀಟಾನ ಸೈನ್ ಮತ್ತು ಕಾಸ್ ಫಾರ್ಮಲ್ಲಿ ಬರೀಬೇಕಲ್ಲ. ಹೇಗೆ ಬರೀಬೇಕು, ಟ್ಯಾನ್ ತೀಟಾ ಅಂತಂದರೆ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಅಂಥೇಳಿ. ಓಕೆನಾ? ಟ್ಯಾನನ್ನು ಸೈನ್ ಮತ್ತು ಕಾಸಲ್ಲಿ ಯಾವ ರೀತಿ ಬರೀಬೇಕು, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಈಗ ಕಾಟ್ ತೀಟಾ ಬರೀಬೇಕಲ್ವಾ,
ಹಾಂ, ಇದನ್ನು ಸೈನ್ ಮತ್ತು ಕಾಸಲ್ಲಿ ಬರಿಬೋದು. ಯಾವ ರೀತಿ ಬರಿಬೋದು? ಟ್ಯಾನ್ನ ಉಲ್ಟಾ ಕಾಟ್ ಥೀಟಾ ಅಲ್ವಾ? ಹಾಗಾದರೆ ಏನಾಗುತ್ತೆ? ಇಲ್ಲೂ ಸಹಿತ ಉಲ್ಟಾ ಆಗುತ್ತೆ. ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂಥೇಳಿ ಆಗುತ್ತೆ. ಓಕೆನಾ? ಹಾಂ, ಇದು ಮಾತ್ರ ತುಂಬಾ ಇಂಪಾರ್ಟೆಂಟು. ಇದನ್ನು ನೆನ್ಪಿಟ್ಕೋಬೇಕು. ಟ್ಯಾನನ್ನು ಸೈನ್ ಮತ್ತು ಕಾಸಲ್ಲಿ ಯಾವ ರೀತಿ ಬರಿಬೋದು? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಕಾಟ್ ಥೀಟಾನ ಯಾವ ರೀತಿ ಬರಿಬೋದು? ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂಥೇಳಿ ಬರಿಬಹುದು. ಇದನ್ನು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಏನು ಅಂತಂದರೆ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು ಅಂಥೇಳಿ ನೋಡೋಣ. ಬರ್ರಿ ಅದನ್ನು. ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು ಟೋಟಲ್ ಆಗಿ 3 ಇದ್ದಾವೆ. ಸರಿನಾ? ಒಂದಿದು ಯಾವುದು ಅಂತ ನೋಡ್ರಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಇದೆ. ಓಕೆನಾ? ಇದರಿಂದಾನೇ ನಾವೇನು ಮಾಡ್ಬೋದು? ಮತ್ತು 3 ನಿತ್ಯ ಸಮೀಕರಣಗಳನ್ನು ಮಾಡ್ಬೋದು. ಯಾವ ರೀತಿ ಅಂತ ನೋಡ್ರಿ. ಆಪ್ಷನ್. ಈಗ ನಾನೇನು ಮಾಡ್ತೀನಿ, ಈ ಸೈನ್ ಸ್ಕ್ವೇರ್ ಥೀಟಾನ ಇದೇ ಕಡೆ ಇಡ್ತೀನಿ. ಓಕೆನಾ? ಈ 1ಅನ್ನು ಇಲ್ಲೇ ಇಡ್ತೀನಿ. ಈ ಕಾಸ್ ಸ್ಕ್ವೇರ್ ಥೀಟಾನ ಆ ಕಡೆ ತೊಗೊಂಬರ್ತೀನಿ. ಏನಾಗುತ್ತೆ? ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂಥೇಳಾಯಿತು. ಸರಿನಾ? ಸಾರಿ, ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಇದು ಒಂದೇದಾಯಿತು. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀನಿ, ಈ ಕಾಸ್ ಸ್ಕ್ವೇರ್ ಥೀಟಾನ ಇದೇ ಕಡೆ ಇಡ್ತೀನಿ. ಓಕೆನಾ? ಹಾಂ, ಇಲ್ಲಿ 1 ಇಲ್ಲೇ ಇರುತ್ತೆ. ಈ ಸೈನ್ ಸ್ಕ್ವೇರ್ ಥೀಟಾ ಈ ಕಡೆ ತೊಗೊಬರ್ತೀನಿ. ಏನಾಯಿತು? ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಆಯಿತಾ? ಹಾಂ, ಈಗ ಇದರಲ್ಲೂ ಮತ್ತೂ 2 ಮಾಡಬಹುದು. ಇದನ್ನು ಉಪಯೋಗಿಸೋದು ಕಡಿಮೆ, ಆದರೆ ಇದನ್ನು ಮಾತ್ರ ಉಪಯೋಗಿಸ್ತಾರೆ. ನಿಮಗೆ ಗೊತ್ತಿರಬೇಕು. ಸೈನ್ ಸ್ಕ್ವೇರ್ ಇಲ್ಲೇ ಇಟ್ಟೆ, ಕಾಸ್ ಸ್ಕ್ವೇರ್ ಈ ಕಡೆ ತೊಗೊಂಡೋದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಆಯಿತಾ? ಕಾಸ್ ಸ್ಕ್ವೇರ್ ಇಲ್ಲೇ ಇಟ್ಟೆ, ಸೈನ್ ಸ್ಕ್ವೇರ್ ಈ ಕಡೆ ತೊಗೊಂಡೋದ್ರೆ ಮೈನಸ್ ಸೈನ್ ಸ್ಕ್ವೇರ್ ಆಯಿತಾ? ಈ ಥರ. ಓಕೆನಾ? ನೆಕ್ಸ್ಟ್ ಮತ್ತೊಂದು ನೋಡ್ರಿ. ಸೈನ್ ಥೀಟಾ ಈಕ್ವಲ್ ಟು ಈ ಸ್ಕ್ವೇರನ್ನು ಆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತೇಳಾಗುತ್ತೆ. ಅದೇ ರೀತಿ ಕಾಸ್ ಥೀಟಾನ ಹಾಗೆ ಇಲ್ಲಿ ಸ್ಕ್ವೇರನ್ನ ಆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇದು ಈ ಥರ 4 ಮಾಡಬಹುದು ನೀವು ಎಕ್ಸ್ಟ್ರಾ ತೊಗೊಂಡು. ಆದರೆ ಇದೆರಡು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಯಾವುದು? ಇದೆರಡನ್ನು ನೀವು 3 ಮಾರ್ಕ್ಸಿನ ಲೆಕ್ಕ ಬರುತ್ತಲ್ಲ, ಅದರಲ್ಲಿ 3 ಅಥವಾ 4 ಮಾರ್ಕ್ಸಿನ ಲೆಕ್ಕ, ಅದರಲ್ಲಿ ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತೀರಿ ಇದನ್ನು. ಓಕೆನಾ? ನೆಕ್ಸ್ಟು 2ನೇ ನಿತ್ಯ ಸಮೀಕರಣವನ್ನು ನೋಡ್ರಿ. ಏನು ಹೇಳ್ರಿ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ವಿಚ್ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. ಓಕೆ, ನೋಡ್ರಿ ಏನಿದೆ, 1ಅನ್ನು ಇಲ್ಲೇ, ಇದನ್ನು ಆಪ್ಷನಲ್ಲಿ ಮತ್ತೆ ಯಾವ ರೀತಿ ಬಿಡಿಸಬಹುದು ಅಂಥೇಳಿ. ಓಕೆನಾ? 1ಅನ್ನು ಇಲ್ಲೇ ಇಟ್ರಿ, ಸೆಕೆಂಡ್ ಸ್ಕ್ವೇರ್ ಈ ಕಡೆನೇ ಇರುತ್ತೆ. ಓಕೆನಾ? ಹಾಂ, ಈ ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇದು 1. ಓಕೆನಾ? ಏನು ಹೇಳ್ರಿ? ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಎಷ್ಟು? 1. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ? ಟ್ಯಾನ್ ಸ್ಕ್ವೇರ್ ಥೀಟಾನ ಈ ಕಡೆನೇ ಇಡ್ತೀನಿ. ಸೆಕೆಂಡ್ ಸ್ಕ್ವೇರ್ ಅದ್ರ ಜಾಗದಲ್ಲಿ ಅದೇ ಇರುತ್ತಲ್ಲ, ಈ 1ಅನ್ನು ಈ ಕಡೆ ತೊಗೊಬಂದಾಗ ಏನಾಗುತ್ತೆ? -1 ಆಗುತ್ತೆ. ಇದು ಸಹಿತ 2ನೇದು. ಓಕೆನಾ? ಇಲ್ಲೂ ನೋಡಿ, ಸ್ಕ್ವೇರನ್ನು ಆ ಕಡೆ ತೊಗೊಂಡೋಗಿ ಸ್ಕ್ವೇರ್ ರೂಟ್ ಮಾಡಿ ಮಾಡಬಹುದು. ಓಕೆ, ಸರಿ. ಈಗ ಇದು ಅಷ್ಟೆಲ್ಲ ಇಂಪಾರ್ಟೆಂಟ್ ಇಲ್ಲ, ಅದಕ್ಕೋಸ್ಕರ ಹೇಳ್ತಿಲ್ಲ. ಬಟ್ ನೀವೇನು ಮಾಡಬೇಕು? ಇದನ್ನು ಮಾತ್ರ ಕಲ್ತ್ಕೋಬೇಕು. ಇದು ಈ ಕಡೆ ತೊಗೊಂಡೋಗೋದು, 1ಅನ್ನು ಈ ಕಡೆ ತೊಗೊಂಡೋಗೋದು, ಟ್ಯಾನ್ ಸ್ಕ್ವೇರ್ನ ಈ ಕಡೆ ತೊಗೊಂಡೋಗಿ ಹೊಸ ನಿತ್ಯ ಸಮೀಕರಣ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು. ಸರಿನಾ? 3ನೇದು ನೋಡ್ರಿ. ಏನಿದೆ? ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ. ಥೀಟಾ ಅಂದರೆ ಏನು? ಆವಾಗಿಂದ ಥೀಟಾ ಅಂತಿದ್ದಾರಲ್ಲ. ಥೀಟಾ ಅಂದರೆ ಒಂದು ಸಿಂಪಲಾಗಿ ಕೋನ ಅಂತೇಳಿ ಅರ್ಥ. ಎಷ್ಟು ಡಿಗ್ರಿ? 30 ಡಿಗ್ರಿನೋ 60 ಡಿಗ್ರಿನೋ 90 ಡಿಗ್ರಿನೋ ಅಂತ ಕೊಟ್ಟಿರ್ತಾರೆ. ಅದನ್ನು ಅರ್ಥ ಮಾಡ್ಕೊಂಡ್ರಾಯ್ತು. ಓಕೆನಾ? ಈಗ ಇದರಲ್ಲೂ ಮತ್ತೆ ಮಾಡ್ಬೋದು. ಏನು ಹೇಳ್ರಿ? ಕಾಟ್ ಸ್ಕ್ವೇರ್ ಥೀಟಾನ ಈ ಕಡೆನೇ ಇಡ್ತೀನಿ, ಕೊಸೆಕ್ ಸ್ಕ್ವೇರ್ ಥೀಟಾ ಇಲ್ಲೇ ಬರುತ್ತಲ್ವಾ, +1 ಈ ಕಡೆ ಹೋದಾಗ -1. ಸರಿ, ಇಲ್ಲೂ ಮಾಡ್ಬೋದು. ಸ್ಕ್ವೇರನ್ನು ಆ ಕಡೆ ತೊಗೊಂಡಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ ಅಂತ ಹೇಳಿ ಮಾಡಬಹುದು. ನೆಕ್ಸ್ಟ್ ಮತ್ತೊಂದು ನೋಡ್ರಿ. 1ಅನ್ನು ಇಲ್ಲೇ ಇಡ್ತೀನಿ, ಈ ಕೊಸೆಕ್ ಸ್ಕ್ವೇರು ಸಹಿತ ಏನಾಗಲಿ? ಇಲ್ಲೇ ಇರಲಿ. ಈ ಕಾಟ್ ಸ್ಕ್ವೇರ್ ಈ ಕಡೆ ತೊಗೊಂಡು ಹೋದಾಗ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಹೇಳಾಗುತ್ತೆ. ಇದು ಸಹಿತ ಮತ್ತೊಂದು. ಇದು 3 ನೋಡ್ರಿ. ಇದು ಮೇನಾಗಿ ಇದು ಒಂದು, ಇದು 3 ನೆನಪಿದ್ರೆ ಇದೆಲ್ಲ ನೆನಪಿಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ಮಾಡ್ಕೋಬೋದಲ್ವ ನೀವೇ? ನೋಡ್ರಿ, ಇದನ್ನು ಈ ಕಡೆ ಇಟ್ರಿ, ಅದನ್ನು ಆ ಕಡೆ ತೊಗೊಂಡೋದ್ರಿ ಅಂಥೇಳಿ ನೀವೇ ಮಾಡ್ಕೋಬೋದು ಅದನ್ನು. ಸರಿನಾ? ಇದು 3ಅನ್ನು ಮಾತ್ರ ಕಂಪಲ್ಸರಿಯಾಗಿ ನೀವು ನೆನಪಿಟ್ಕೋಬೇಕು. ಓಕೆ, ಸರಿ, ಬನ್ನಿ ನೆಕ್ಸ್ಟ್ ಏನು ಕಲಿಯೋದು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ.
ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು. ಈಗ 0 ಡಿಗ್ರಿಗೆ, 30 ಡಿಗ್ರಿಗೆ, 45 ಡಿಗ್ರಿಗೆ ಅವಾಗೆಲ್ಲ ಎಷ್ಟೆಷ್ಟು ಕೋನಗಳು ಬರ್ತಾ ಹೋಗುತ್ತೆ ಅಂತೇಳಿ ಬೆಲೆಗಳು ಬರ್ತಾ ಹೋಗುತ್ತೆ ಅನುಪಾತಗಳಿಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸರಿನಾ? ಈಗ ಒಂದು ಟೇಬಲನ್ನು ರೆಡಿ ಮಾಡ್ಕೋಬೇಕು ನೀವು. ಅದು ಯಾವುದು ಅಂತ ನೋಡ್ಕೊಳ್ರಿ. ಫಸ್ಟ್ ಇಲ್ಲಿ ಕೋನ ತೀಟಾ ಅಂತ ಹೇಳಿ ಬರ್ಕೊಡ್ರಿ. ಓಕೆನಾ? ಇಲ್ಲಿ ತ್ರಿಕೋನಮಿತಿ ಅನುಪಾತಗಳು 6 ಅನುಪಾತ ಇದೆಯಲ್ಲ ಅದನ್ನು ಬರ್ಕೊಳ್ಳಿ. ಸೈನ್ ತೀಟಾ, ಕಾಸ್ ತೀಟಾ, ಆಮೇಲೆ ಯಾವುದು ಟ್ಯಾನ್ ತೀಟಾ, ಆಮೇಲೆ ಕಾಸೆಕ್ ತೀಟಾ, ಆಮೇಲೆ ಯಾವುದು ಸೆಕ್ ತೀಟಾ, ಆಮೇಲೆ ಕಾಟ್ ತೀಟಾ. ಓಕೆನಾ? ಇದು 6 ತ್ರಿಕೋನಮಿತಿ ಅನುಪಾತಗಳು. ನೆಕ್ಸ್ಟ್ ಬರೋದು ಇಲ್ಲಿ ತೀಟಾ ಡಿಗ್ರಿ ಎಷ್ಟು ಅಂತ ಹೇಳಿ ಬರೀಬೇಕು. ಒಂದನೇದು 0 ಡಿಗ್ರಿ, ಎರಡನೇದು 30 ಡಿಗ್ರಿ, ಅಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ತಾ ಆಗುತ್ತೆ. ಆಮೇಲೆ 45 ಡಿಗ್ರಿ, ಆಮೇಲೆ 60 ಡಿಗ್ರಿ, ಆಮೇಲೆ 90 ಡಿಗ್ರಿ. ಈ ಥರ ಫಸ್ಟು 0 ಆದಮೇಲೆ 30, 30 ಆದಮೇಲೆ 40, 45 ಆದಮೇಲೆ 60, 60 ಆದಮೇಲೆ 90 ಡಿಗ್ರಿ ಅಂಥೇಳಿ ಬರ್ತಾ ಹೋಗುತ್ತೆ. ಈಗ ಸೈನ್ ತೀಟದ ವ್ಯಾಲ್ಯೂ ಹಾಕಿ ಫಸ್ಟ್ ಏನೇನು ಮಾಡಬೇಕಪ್ಪ, ಇದನ್ನು ಬೈಪಟ್ ಹಾಕ್ಕೋಬೇಕು ಅನ್ನೋದಿಲ್ಲ. ಬೇಕಾದ್ರೆ ಸೈನ್ ತೀಟದ ಒಂದೇ ವ್ಯಾಲ್ಯೂ ಬೈಪಟ್ ಹಾಕ್ಕೊಂಡು ಬಾಕಿದೆಲ್ಲ ನೀವೇ ಮಾಡ್ಕೋಬಹುದು. ಫಸ್ಟ್ ಏನು ಮಾಡಬೇಕು ಅಂತ ನೋಡ್ತಾ ಬರ್ರಿ. ಇಲ್ಲಿ ನೋಡ್ರಿ 0, 30, 45, 60, 90 ಇದೆಯಲ್ಲ. ಫಸ್ಟು 0, 1, 2, 3, 4 ಅಂತ ಬರೀರಿ. ಓಕೆನಾ? ಅದನ್ನೆಲ್ಲವನ್ನು 4ರಿಂದ ಭಾಗಿಸ್ರಿ. ಓಕೆನಾ? 4ರಿಂದ ಭಾಗಿಸಾಯ್ತಾ? ಈಗ ಏನೇನು ಭಾಗಾಕಾರ ಆಗ್ತದಲ್ಲ ಅದು ಭಾಗ ಹೊಡೆದು ಬಿಡ್ರಿ. 2 1 2, 2 2 4, 4 1 4 1 ಉತ್ತರ 1 ಅಂತ ಹೇಳಿ ಬಂತು. ಓಕೆನಾ? ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ. ಇಲ್ಲಿ 0 ಭಾಗಿಸು 4 ಹಾಗೆ ಇರುತ್ತೆ, 1 ಭಾಗಿಸು 4 ಹಾಗೆ ಇತ್ತು. ಇಲ್ಲೇನಾಯಿತು 1 ಭಾಗಿಸು 2, ಇಲ್ಲೇನಾಗುತ್ತೆ 3 ಭಾಗಿಸು 4, ಇಲ್ಲೇನಾಗುತ್ತೆ 1. ಉತ್ತರ ಗೊತ್ತಾಯ್ತಾ? ಇಲ್ಲಿ ಭಾಗ ಹೊಡೆದಿದ್ದನ್ನೇ ಇಲ್ಲಿ ಎಕ್ಸ್ಟ್ರಾ ಬರೆದ್ಬಿಟ್ಟೆ ಅಷ್ಟೇ ನಾನು. ಈಗ ಅದೆಲ್ಲದಕ್ಕೂ ನಾವೇನು ಹಾಕಬೇಕು, ವರ್ಗಮೂಲವನ್ನು ಹಾಕಬೇಕು. ಓಕೆನಾ? ಎಲ್ಲದಕ್ಕೂ ಏನು ಹಾಕಿದೆ ನಾನು, ವರ್ಗಮೂಲವನ್ನು ಹಾಕಿದೆ. ಈಗೇನಾಗುತ್ತೆ ನೋಡ್ರಿ, 0 ಭಾಗಿಸು 4, 0ದಿಂದ ಯಾವುದನ್ನೇ ಭಾಗಿಸೋದು ಉತ್ತರ ಎಷ್ಟು ಬರುತ್ತೆ, 0 ಅಂತಲೇ ಬರುತ್ತೆ. ಈಗ ನೋಡ್ರಿ, ಈಗ √1 ಭಾಗಿಸು 4 ಇದೆಯಾ, √1 ಭಾಗಿಸು √4 ಆಗುತ್ತೆ. √1 ಅಂದರೆ ಎಲ್ಲದಕ್ಕೂ ಸೇರಿ ರೂಟ್ ಇದೆಯಲ್ಲ ಒಂದೊಂದಕ್ಕೆ ರೂಟ್ ಬರುತ್ತೆ. ಆಮೇಲೆ √1 ಬೆಲೆ ಎಷ್ಟು, 1. √4 ಅಂದರೆ 4ರ ವರ್ಗಮೂಲ ಎಷ್ಟು, 2. ಅಂದರೆ 2ನ್ನ 2 ಸಲ ಗುಣಿಸಿದಾಗ 4 ಬರ್ತದಲ್ವಾ. ಹಾಗಾದರೆ ವರ್ಗಮೂಲ ಎಷ್ಟಾಯಿತು, 2 ಆಯಿತು. ಓಕೆನಾ? ಹಾಗಾದ್ರೆ ಉತ್ತರ ಏನು ಬಂತಿಲ್ಲಿ, 1 ಭಾಗಿಸು 2. ಈಗ ನೋಡ್ರಿ ಇದು ಸಹಿತ ಹಾಗೆ ಆಗುತ್ತೆ. √1 ಭಾಗಿಸು √2 ಆಯಿತಾ. √1 ಬೆಲೆ ಎಷ್ಟು, 1. √2 ಬೆಲೆ ಗೊತ್ತಿದೆಯಾ, ಇಲ್ಲ. ಪರ್ಫೆಕ್ಟಾಗಿ ಈ ಥರ ನಂಬರ್ ಬರೋದಿಲ್ಲ ಅಲ್ಲಿ, ಅದಕ್ಕೆ √2 ಅಂತ ಹಾಗೆ ಬರಿಬೇಕು. ಹಾಗಾದ್ರೆ ಇಲ್ಲಿದೇನಾಯಿತು, √2 ಆಯಿತು. ಇಲ್ಲೇನಾಗುತ್ತೆ ನೋಡ್ರಿ, √3 ಭಾಗಿಸು √4 ಆಗುತ್ತಾ. √3 ಬೆಲೆ ಗೊತ್ತಿದೆಯಾ, ಇಲ್ಲ. ಹಾಗಾಗಿ √3 ಹಾಗೆ ಇರುತ್ತೆ. ಓಕೆ. ಆಮೇಲೆ ಇಲ್ಲಿ ನೋಡ್ರಿ √4 ಬೆಲೆ ಏನಾಗುತ್ತೆ, √4 ಬೆಲೆ ಏನಾಗುತ್ತೆ ಹೇಳ್ರಿ, ಸಾರಿ ಒಂದು ನಿಮಿಷ. √4 ಬೆಲೆ 2 ಅಲ್ವಾ, ಇಲ್ಲಿ ಆಲ್ರೆಡಿ ನೋಡಿದ್ದೀವಲ್ಲ ಆ ಥರ. ಇಲ್ಲೆಷ್ಟು ಅಂತ ಬಂತು, √3 ಭಾಗಿಸು 2. √1 ಬೆಲೆ ಎಷ್ಟು, 1 ಅಲ್ವಾ. ಸರಿ. ಈಗ ಇದಿಷ್ಟು ಆದ ಮೇಲೆ ನಾವೇನು ಮಾಡಬೇಕು, ಇದಿಷ್ಟು ಬೆಲೆಯನ್ನು ಇಲ್ಲಿ 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 ಬರಿತಾ ಹೋಗ್ಬಿಡ್ಬೇಕು. ಮಾಡೋದು ಅರ್ಥ ಆಯ್ತಾ ಹೇಳ್ರಿ. ಫಸ್ಟು 0 1 2 3 4 ಕಂಟಿನ್ಯೂಸ್ ಆಗಿ ಬರ್ಕೋಬೇಕು. ಅಂದರೆ ಅದನ್ನೆಲ್ಲ 4ರಿಂದ ಭಾಗಿಸ್ಬೇಕು. ಆಮೇಲೆ ಅದನ್ನೆಲ್ಲ ಏನು ಮಾಡಬೇಕು, ವರ್ಗಮೂಲ ತೆಗಿಬೇಕು. ವರ್ಗಮೂಲ ಆದಮೇಲೆ ಇಲ್ಲಿ ನೋಡಿರಿ, 1 √1 ಅಂದರೆ 1, √4 ಅಂದರೆ 2, ಅದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ √3ಕ್ಕೆಲ್ಲ ವ್ಯಾಲ್ಯೂ ಬರಲ್ಲ, √2ಕ್ಕೂ ವ್ಯಾಲ್ಯೂ ಬರಲ್ಲ. ಹಾಗೆ ಸಿಂಪಲಾಗಿ ಇರುತ್ತೆ. ಏನು ಹಾಕಬೇಕು ನೋಡಿರಿ, ಫಸ್ಟು 0 ಅದನ್ನು ಹಾಕ್ರಿ ಇಲ್ಲಿ 0. ಸರಿನಾ? 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಬಂದಿದೆ ಹೇಳ್ರಿ, 1 ಭಾಗಿಸು 2. ಓಕೆನಾ? ನೆಕ್ಸ್ಟ್ 1 ಭಾಗಿಸು √2. 45 ಅಂದರೆ 1 ಭಾಗಿಸು √2. ಈಗ 60 ಡಿಗ್ರಿ ಅಂದರೆ ಏನು ಬಂತು, ಇಲ್ಲಿ 4ನೇ ಏನು ಬಂದಿದೆಯಲ್ಲ ಅದನ್ನು ಬರೀಬೇಕು. √3 ಭಾಗಿಸು 2. ಈಗ 90 ಡಿಗ್ರಿಗೆ ಏನು ಬರುತ್ತೆ ನೋಡ್ರಿ, ಇಲ್ಲಿ 1 ಅಂಥೇಳಿ ಬಂತು, 1 ಅಂಥೇಳಿ ಬರೀಬೇಕು. ಸರಿನಾ? ಈಗ ನೆಕ್ಸ್ಟ್ ನೋಡ್ರಿ ಏನೇನು ಮಾಡಬೇಕು ಅಂತ ಹೇಳಿ ಇದರ ಸೈಡಲ್ಲಿ ಇಡ್ತೀನಿ. ಫಸ್ಟ್ ಇದಿಷ್ಟನ್ನು ನೋಡುತ್ತಾ ಹೋಗೋಣ, ಆಯಿತಾ. ಈಗ ಇದಿಷ್ಟು ಈ ಥರ ಬಂತಲ್ಲ. ಈಗ ನೆಕ್ಸ್ಟ್ ಕಾಸ್ ಥೀಟಾಗೆ ಇಲ್ಲಿ ಉಲ್ಟಾದಿಂದ ಬರಿತಾ ಬರಬೇಕು. ಇಲ್ಲಿ 90 ಡಿಗ್ರಿಗೆ ಬಂತಲ್ಲ, ಇಲ್ಲಿ ನಾವು 1 ಅಂತ ಬರಬೇಕು. ನೆಕ್ಸ್ಟ್ ಇಲ್ಲಿ ಬಂತಲ್ಲ, ಇದನ್ನು ಇಲ್ಲಿ ಬರಿಬೇಕು. √3 ಭಾಗಿಸು 2. ಇದು ಇಲ್ಲೇ ಇರುತ್ತೆ, ಸೊ ಇಲ್ಲೇ ಬರಿಬೇಕು. ನೆಕ್ಸ್ಟ್ 1 ಭಾಗಿಸು 2 ಇಲ್ಲಿ ಬಂತಲ್ಲ, ಇಲ್ಲಿ ಬರಿಬೇಕು. 1 ಭಾಗಿಸು 2. ಈ 0 ಇದೆಯಲ್ಲ, ಇದನ್ನು ಇಲ್ಲಿ ಬರಿಬೇಕು. ಇಷ್ಟೇ.
ಎರಡನೇದು ಒಂದನೇದು ಗೊತ್ತಾಯಿತು, ಎರಡನೇದು ಬರೆಯೋದಂತೂ ಸಿಂಪಲ್. ನೀವು ಒಂದನೇದು ಈ ಥರ ಮಾಡ್ಕೊಳ್ಳಿಕ್ಕೆ ನಾ ಹಿಂಗೆ ಹೇಳಿದೆ ಅಲ್ಲ, ಈಗ ಈ ಥರ ಮಾಡ್ಕೊಳ್ಳಿಕ್ಕೆ ಅರ್ಥ ಆಗ್ತಿಲ್ಲಪ್ಪ, ರೂಟ್ ಎಲ್ಲ ತೆಗೆಯೋದು ಕಷ್ಟ ಆಗ್ತಾ ಇದೆ ಅಂತಂದರೆ ಏನು ಮಾಡ್ಕೊಬಿಡ್ರಿ, ಫಸ್ಟ್ ಒಂದು ವ್ಯಾಲ್ಯೂ ಇದೆಯಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿಬಿಡ್ರಿ. 0, 1/2, 1/√2, √3/2 ಅದು 1 ಅಂತೇಳಿ ಈ ಥರ ಪ್ರಾಕ್ಟೀಸ್ ಮಾಡಿಬಿಡ್ರಿ. ಆಮೇಲೆ ಇದ್ರ ಉಲ್ಟಾ ಇದನ್ನು ಬರೆದ್ರೆ ಆಯಿತು, ಇಷ್ಟೇ. ಸರಿನಾ? ಈಗ ಟ್ಯಾನ್ ತೀಟಾ ಅಂದರೆ ಏನಂತ ಹೇಳಿದೆ ಹೇಳ್ರಿ ನಾನು ನಿಮಗೆ, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಅಂತ ಹೇಳಿದ್ನಲ್ಲ, ಅಂದರೆ ಇದರಿಂದ ಇದನ್ನು ಕಳಿಬೇಕು. ಕಳೆದಾಗ ಏನೇನು ಬರುತ್ತೆ ಅಂತ ನೋಡ್ತಾ ಬರ್ರಿ. ಫಸ್ಟು ಹೇಗೆ ಕಳಿಯೋದು ಅಂತ ಹೇಳಿ ನೋಡ್ತಾ ಬರೋಣ. ಓಕೆನಾ? ನೋಡ್ತಾ ಹೋಗ್ರಿ. 0/1 ಇದರಿಂದ ಇದನ್ನು ಕಳಿಬೇಕು. ಓಕೆನಾ? 0/1 ಎಷ್ಟು ಬರುತ್ತೆ ಹೇಳ್ರಿ? 0/1 ಅಂದರೆ ಅಫ್ಕೋರ್ಸ್ 0 ಅಲ್ವಾ? ಹಾಂ, ನೆಕ್ಸ್ಟು ಇದು 0 ಬಂತ, ಇದನ್ನು ಬರ್ಕೊಬಿಡ್ರಿ. 0/1 0. ಈಗ ನೆಕ್ಸ್ಟ್ ನೋಡ್ರಿ, ಇದು 1/2 ಭಾಗಿಸು √3/2 ನೋಡ್ರಿ. ಇದರ್ಥ ಭಾಗಾಕಾರದಲ್ಲಿ ಮತ್ತೆ ಭಾಗಾಕಾರ ಬಂದಾಗ ಏನಾಗುತ್ತೆ, ಈ 1/2 ಹಾಗೆ ಇರುತ್ತೆ. ಈ ಭಾಗಾಕಾರದಲ್ಲಿರೋದು ಮೇಲ್ಗಡೆ ಹೋಗಿ ಗುಣಾಕಾರ ಆಗುತ್ತೆ. ಗುಣಾಕಾರ ಆದಾಗ ಅದು ಉಲ್ಟಾಗ್ಬಿಡುತ್ತೆ. √3/2 ಇತ್ತಲ್ಲ, 2/√3 ಆಗುತ್ತೆ. 2 ಕ್ಯಾನ್ಸಲ್ ಆಯ್ತಾ? ಉಳಿದಿರೋದೇನು? 1/√3 ಅಂಥೇಳಿ ಬರ್ಕೊಳ್ರಿ. ಅದನ್ನು 1/√3. ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೊಂದು ಸಲ ವಿಡಿಯೋ ಓಪನ್ ಮಾಡಿ ಚೆಕ್ಔಟ್ ಮಾಡಿ. ಓಕೆನಾ? ಮತ್ತೆ ಬ್ಯಾಕ್ ಹೋಗ್ರಿ, ಮತ್ತೆ ನೋಡ್ರಿ. ಇದನ್ನು 1/2 ಭಾಗಾಕಾರದಲ್ಲಿ ಭಾಗಾಕಾರ ಬಂದಾಗ ಈ ಕಡೆ ಹೋಗಿ ಗುಣಾಕಾರಕ್ಕೆ ವ್ಯುತ್ಕ್ರಮ ಅಂದರೆ ಈ ಛೇದ ಇರೋದು ಉಲ್ಟಾಗ್ಬಿಡುತ್ತೆ. ಸರಿನಾ? 2 ಕ್ಯಾನ್ಸಲ್ ಆಯಿತು, 1/√3 ಉಳಿತು. ಹಾಂ, ನೆಕ್ಸ್ಟು ಈಗ 45 ಡಿಗ್ರಿ ನೋಡೋಣ. 1/√2 ಭಾಗಿಸು 1/√2 ಏನಾಗುತ್ತೆ? 1/√2 ಹಾಗೆ ಬರುತ್ತಾ? ಇಲ್ಲಿ ಗುಣಾಕಾರ ಇದೇನಾಗುತ್ತೆ? ಉಲ್ಟಾಗ್ಬಿಡುತ್ತಲ್ವಾ? √2/1 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 2 1 1 ಉತ್ತರ ಎಷ್ಟು ಉಳಿತು? 1/1 ಅಂದರೆ ಬರೆಯೋ ಅವಶ್ಯಕತೆ ಇಲ್ಲ, 1 ಅಂತ ಬರೆದ್ರೆ ಸಾಕಲ್ವಾ? 1 ಅಂತ ಹೇಳಿ ಉಳಿತು. ನೀವು ಡೈರೆಕ್ಟಾಗಿ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ಬೋದು. ಹೀಗೆ ನಾನು ಸುಮ್ಮನೆ ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ಬರ್ರಿ. √3/2 √3/2 ಭಾಗಿಸು ಏನಿದೆ? 1/2 ಇದೆ. ಸರಿ, ಇದನ್ನು ಹೆಂಗೆ ಮಾಡ್ತೀರಿ ಹೇಳ್ರಿ? ಈ ಕಡೆದು ಹೀಗೆ ಇರಲಿ, ಈ ಕಡೆ ಭಾಗಾಕಾರದಲ್ಲಿರೋದು ಗುಣಾಕಾರ ಆಗುತ್ತೆ. ಏನಾಯಿತು? 2/1 ಆಗುತ್ತಾ? 2 ಹೋಯ್ತು. ಏನು ಉಳೀತು? √3/1 ಭಾಗಾಕಾರದಲ್ಲಿ 1 ಬರೆಯೋ ಅವಶ್ಯಕತೆನೇ ಇರೋದಿಲ್ಲ ನಮಗೆ, ಅದಕ್ಕೆ ನಾನು ಬರೆಯಲ್ಲ. ಓಕೆನಾ? ಹಾಗಾದ್ರೆ ಇಲ್ಲೇನು ಉತ್ತರ ಬಂತು? √3 ಅಂತ ಹೇಳಿ ಬಂತು. ಸರಿ, ಈಗ ನೆಕ್ಸ್ಟ್ ಬರುವಂಥದ್ದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ನೀವು ಏನಂತ ನೋಡ್ರಿ. ಸರಿ, ಹಾಂ, 1/0 ಅಂತೇಳಿ ಬರುತ್ತೆ. ನಮಗೆ ಛೇದದಲ್ಲಿ ಯಾವತ್ತೂ 0 ಬರಬಾರದು. ಬೇಕಾದ್ರೆ ನೋಡಿ ನೀವು, ನಾನು ಬಹುಪದೋಕ್ತಿಗಳು ಪಾಠದಲ್ಲೋ ಯಾವುದೋ ಒಂದು ಪಾಠದಲ್ಲಿ ಹೇಳಿದ್ದೆ, ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಹೇಳಿದ್ದೆ, A/B ಇರುತ್ತಲ್ಲ, B ಯಾವತ್ತೂ 0 ಆಗಬಾರ್ದು ಅಂಥೇಳಿ. ಯಾಕೆ 0 ಆಗಬಾರ್ದು ನೋಡ್ರಿ, B 0 ಆದರೆ, ಇಲ್ಲಿ ಕೆಳಗಡೆ 0 ಆದರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ, ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ. ಅದಕ್ಕೆ ಅದನ್ನು ನಾಟ್ ಡಿಫೈನ್ಡ್ ಅಥವಾ ಇನ್ಫಿನಿಟಿ ಅಂತೇಳಿ ಕರೀತಾರೆ. ಸರಿನಾ? ಆ ಥರದ್ದು ಯಾವುದು ವ್ಯಾಲ್ಯೂ 0ದಿಂದ ಯಾವ ಸಂಖ್ಯೆನೂ ಭಾಗಿಸ್ಲಿಕ್ಕೆ ಬರಲ್ಲ ನಾವು, ಅದಕ್ಕೆ ನಾಟ್ ಡಿಫೈನ್ಡ್ ಅಂತೇಳಿ ಬರಿಬೇಕು. ಛೇದದಲ್ಲಿ 0 ಬಂತಲ್ವಾ, ಅದಕ್ಕೆ ಏನಂತ ಬರಿಬೇಕು? ನಾಟ್ ಡಿಫೈನ್ಡ್ ಅಂತೇಳಿ ಬರೆದ್ರೆ ಆಯಿತು. ಓಕೆನಾ? ಸರಿ, ಈಗ ಇಲ್ಲಿದ್ದು ಆಯಿತು. ಟ್ಯಾನ್ ತೀಟಾ ಬರ್ಕೊಂಡ್ರಲ್ವಾ, ನೆಕ್ಸ್ಟ್ ಯಾವ್ದು ಬರಬೇಕು? ಕೊಸೆಕ್ ಯಾವ್ದ್ರ ಅಪೋಸಿಟ್ ಹೇಳಿದ್ದೆ? ಸೈನ್ ಅಪೋಸಿಟ್ ಹೇಳಿದ್ದೆ ಅಲ್ವಾ? ಹಾಂ, ಈಗ ಸೈನ್ನ ಉಲ್ಟಾ ಮಾಡ್ಕೊತ ಹೋದ್ರೆ ಆಯಿತು ನೀವು. ಸರಿ, ಈಗ ನೋಡೋಣ, ಸೈನ್ನ ಉಲ್ಟಾ ಮಾಡ್ಕೊತ ಹೋಗೋಣ. ಓಕೆ, ನೋಡ್ರಿ, ಸೈನಲ್ಲಿದೆ 0 ಅಂದರೆ ಅದ್ರ ಉಲ್ಟಾ 1/0. ಏನಂತ ಹೇಳಿದೆ? 0 ಕೆಳಗಡೆ ಬರಬಾರ್ದಲ್ವಾ, ಹಾಗಾಗಿ ಏನು ಬರುತ್ತೆ ಇಲ್ಲಿ? ನಾಟ್ ಡಿಫೈನ್ಡ್. ಈಗ ಎರಡನೇದು ನೋಡ್ರಿ, 1/2 ಉಲ್ಟಾ ಮಾಡಿದಾಗ ಏನಾಗುತ್ತೆ? 2/1 ಆಗುತ್ತಲ್ವಾ? ಹಾಂ, ಈಗ ಉತ್ತರ ಏನು ಬಂತು? 2 ಅಂಥೇಳಿ ಬಂತು. -1 ಅಂದರೆ ಅದು ಕನ್ಸಿಡರ್ ಮಾಡಲ್ಲ, ನಿಮಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದ್ದೀರಿ ನೀವು. ನೆಕ್ಸ್ಟ್ ನೋಡ್ರಿ, 1/√2 ಇತ್ತಲ್ಲ, ಅದನ್ನು ಉಲ್ಟಾ ಮಾಡಿದಾಗ ಏನಾಯಿತು? ಅಫ್ಕೋರ್ಸ್ √2 ಭಾಗಾಕಾರದಲ್ಲಿ 1 ಬರಿತೀವಾ? ಇಲ್ಲ ಅಲ್ವಾ? ಹಾಂ, √2 ಅಂಥೇಳಿ. ನೆಕ್ಸ್ಟು √3/2 ಇತ್ತು, ಉಲ್ಟಾ ಮಾಡಿದಾಗ ಏನಾಯಿತು? 2/√3 2/√3 ಆಯಿತಾ? ಇದು ಬಂತು. ನೆಕ್ಸ್ಟ್ ನೋಡ್ರಿ, ಈಗ ಉಲ್ಟಾ ಮಾಡಬೇಕಲ್ವಾ? 1 ಅದನ್ನು ಉಲ್ಟಾ ಮಾಡಿದ್ರೆ 1/1 ಅಫ್ಕೋರ್ಸ್ ಉತ್ತರ ಏನು ಬಂತು? 1 ಅಲ್ವಾ? ಸರಿ, ಓಕೆನಾ? ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಯ್ತಾ? ಇದ್ರ ಉಲ್ಟಾ ಮಾಡಿಬಿಟ್ರೆ ಮುಗೀತು ಕೆಲಸ. ಸರಿ, ಈಗ ನೆಕ್ಸ್ಟ್ ಬರೋದಂತೂ ಇನ್ನೂ ಈಸಿ. ಹೇಗಪ್ಪ? ಈಗ ನೋಡ್ರಿ, ಕೊಸೆಕ್ ತೀಟಾ ಹೀಗೆ ಬರೆದ್ವಲ್ಲ, ಇದು ಹೇಗೆ ಹೀಗೆ ಬರೆದು ಆಮೇಲೆ ಇಲ್ಲಿ ಉಲ್ಟಾ ಬರಿತಾ ಬಂದ್ವಲ್ಲ, ಇದು ಹಾಗೆ ಇದನ್ನು ಈ ರೀತಿ ಉಲ್ಟಾ ಬರಿತಾ ಬಂದ್ರಾಯ್ತು. ಇಲ್ಲಿ 1 ಬಂದಿದೆಯಾ?
ಇಲ್ಲಿ ಒಂದು ಬರೀರಿ. ಇಲ್ಲಿ 2/√3 ಬಂದಿದೆಯಾ, ಇಲ್ಲಿ 2/√3, √2 ಇಲ್ಲೇ ಇರುತ್ತೆ. ಇಲ್ಲಿ 2 ಇದೆಯಾ, ಈ ಕಡೆ 2 ಬರೀರಿ. ಇಲ್ಲಿ ನಾಟ್ ಡಿಫೈನ್ಡ್ ಇದೆಯಾ, ಈ ಕಡೆ ನಾಟ್ ಡಿಫೈನ್ಡ್ ಬರೀರಿ. ಅಷ್ಟೇ, ಸಿಂಪಲ್. ಮುಗ್ದೋಯ್ತಾ? ಅರ್ಥ ಆಯಿತು ಅಂದ್ಕೊತೀನಿ. ನೋಡ್ರಿ, ನೀವು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಂತೂ ಇದು ಒಂದು, ಬಾಕಿದೆಲ್ಲ ಟ್ರಿಕ್ಕಿಂದ ಜುಗಾಡ್ ಮಾಡಿ ಆರಾಮ್ಸೆ ಬರಿಬೋದು ನೀವು. ಓಕೆನಾ? ಇದನ್ನು ನೋಡ್ಕೊಳ್ಳಿ. ಆಮೇಲೆ ಬೇಕಾದರೆ ಇದು ಉಲ್ಟಾ ಮಾಡ್ಲಿಕ್ಕೆ ಬರ್ತಾ ಇಲ್ಲಪ್ಪ ಅಂತಂದರೆ ಈ ಕೊಸಕ್ಕೊಂದು ನೋಡ್ಕೊಳ್ಳಿ ಸಾಕು. ಸರಿನಾ? ಹಾಂ, ನೆಕ್ಸ್ಟ್ ನೋಡ್ರಿ, ಈ ಟ್ಯಾನ್ ತೀಟಾ. ಈಗ ಕಾಟ್ ತೀಟಾ ಬೇಕಲ್ವಾ? ಹಾಂ, ಕಾಟ್ ತೀಟಾ ಅಂದ್ರೇನು? ಇದು ಹೀಗೆ ಬಂದಿದೆಯಲ್ಲ, ಇದನ್ನು ಉಲ್ಟಾ ಬರ್ಕೊಂತ ಹೋದ್ರೆ ಆಯಿತು, ಕಾಟ್ ತೀಟಾ ಬಂದುಬಿಡುತ್ತೆ. ಟ್ಯಾನ್ ತೀಟಾ ನೋಡ್ರಿ, ಫಸ್ಟು ನಾಟ್ ಡಿಫೈನ್ಡ್ ಇದೆಯಾ, ಇಲ್ಲಿ ನಾಟ್ ಡಿಫೈನ್ಡ್ ಅಂತ ಬರೀರಿ. ಆಮೇಲೆ ಇದೆ √3 ಇದೆಯಾ, ಇಲ್ಲಿ √3 ಅಂತ ಹೇಳಿ ಬರೀರಿ. ಆಮೇಲೆ ಇಲ್ಲಿ 1 ಇದೆಯಾ, ಇಲ್ಲೂ 1 ಅಂತ ಬರೀರಿ. ಇಲ್ಲಿ 1/√3 ಇದೆಯಾ, ಇಲ್ಲಿ 1/√3, ಇಲ್ಲಿ 0 ಇದೆಯಾ, ಇಲ್ಲಿ 0. ಮುಗೀತು. ಈ ಟೇಬಲ್ ಪ್ರಾಕ್ಟೀಸ್ ಆಗಿದೆ ಅಂತ ತಿಳ್ಕೊತೀನಿ. ಈ ಥರ ಬರೆದುಬಿಟ್ರೆ ಆಯಿತು. ಎಕ್ಸಾಮಲ್ಲಿ ನಿಮಗೆ ಕ್ವಶನ್ಸ್ ಕಂಡುಬಿಟ್ರೆ ಸಾಕು. ಈ ಟೇಬಲನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ಬೇಕು ನೀವು. ಓಕೆನಾ? ಹಾಂ, ಹೇಗೆ ಬರುತ್ತಪ್ಪ ಕ್ವಶನ್ಸು ನೋಡ್ರಿ, ನಿಮ್ಮ ಅಭ್ಯಾಸದ ಕ್ವಶನ್ಸೇ ಹೇಳ್ತೀನಿ ನೋಡ್ರಿ. ಯಾವ ಅಭ್ಯಾಸ ಹೇಳ್ರಿ? ಅಭ್ಯಾಸ 8.2. ಅದರಲ್ಲಿ 1ನೇ ಕ್ವಶನ್ ಇದೆಯಲ್ಲ ಅದು ಈಸಿ ಇದೆ, 2ನೇ ಕ್ವಶನ್ ಇದೆಯಲ್ಲ ಅದು ಈಸಿ. ಇದೆಲ್ಲ ಒಂಚೂರು ಲೆಂದಿ ಪ್ರೊಸೆಸ್ ಆಗುತ್ತೆ. ಈ ಥರದ ಎಕ್ಸಾಮಲ್ಲಿ ಕೇಳೋದು ಡೌಟು ಅವರು. ನೋಡಿರಿ, ಈ ಥರದ್ದು 2 ಲೆಕ್ಕ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬಿಡ್ರಿ. ಸರಿನಾ? ನೋಡೋಣ, 1ನೇ ಲೆಕ್ಕ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಪ್ರಾಕ್ಟೀಸ್ ಮಾಡೋದು, ಹೇಗೆ ಮಾಡೋದು ಅಂತೇಳಿ ಗೊತ್ತಾಗ್ಬಿಡುತ್ತೆ. ಸರಿ, ನೋಡ್ತಾ ಬರ್ರಿ 1ನೇ ಲೆಕ್ಕನ. 1ನೇ ಲೆಕ್ಕ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಇಂಟು ಅಂತ ನಾನೇ ಹೇಳಿದ್ದು. ಅಲ್ಲಿ ಏನೂ ಚಿಹ್ನೆನೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಓಕೆನಾ? ಪ್ಲಸ್ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ. ಸರಿನಾ? ಹಾಂ, ನೋಡ್ರಿ ಬೆಲೆ ಹೆಂಗೆ ಹಾಕೋದು ಅಂತ ನೋಡ್ತಾ ಹೋಗ್ರಿ. ಸೈನ್ 60 ಕಾಣಿಸ್ತಾ ಇದೆಯಲ್ಲ, ಸೈನ್ ಇಲ್ಲಿ ಬರೆಯಲಿಟ್ರಿ. ಸೈನ್ 60 ನೋಡ್ರಿ, 60 ಇಲ್ಲಿದೆಯಾ? ಹಾಂ, ಏನು ಬಂತು? ಸೈನ್ 60 ಜಾಗದಲ್ಲಿ √3/2. ಯಾವುದೇ ಚಿಹ್ನೆ ಕಾಣಿಸ್ತಾ ಇಲ್ಲ ಅಂದರೆ ಯಾವ ಚಿಹ್ನೆ ಇಡ್ತೀರಾ? ಗುಣಾಕಾರ. ಕಾಸ್ 30, ಕಾಸ್ ಎಲ್ಲಿದೆಯಾ? 30 ಅಂದ್ರೇನು ನೋಡ್ರಿ, ಕಾಸ್ 30 √3/2, √3/2 ಪ್ಲಸ್ ಸೈನ್ 30 ಅಲ್ವಾ? ನೋಡಿ, ಸೈನ್ ಇಲ್ಲಿದೆ, 30 ಅಂದರೆ ಯಾವುದು? 1/2. ಓಕೆನಾ? 1/2 ಅಂತ ಬರೀರಿ. ಯಾವ್ದಾದ್ರು ಚಿಹ್ನೆ ಕಾಣಿಸ್ತಾ ಇದೆಯಾ? ಇಲ್ಲ ಅಂದರೆ ಗುಣಾಕಾರ. ಕಾಸ್ 60 ನೋಡ್ರಿ, ಎಷ್ಟು ಬಂದಿದೆ? 1/2. ಓಕೆ, ನೋಡ್ರಿ, ಟೇಬಲನ್ನು ರೆಡಿ ಮಾಡ್ಕೊಂಡ್ಬಿಟ್ರಿ, ಬೆಲೆ ಅಪ್ಲೈ ಮಾಡೋದು ಎಷ್ಟು ಈಸಿ ಆಗುತ್ತೆ ನೋಡ್ರಿ ಅಲ್ವಾ? ಹಾಂ, ಸರಿ. ಈಗ ನೋಡ್ರಿ, ಗುಣಾಕಾರ ಮಾಡೋದು ಹೇಗೆ? ಇದು ಭಾಗಲಬ್ಧ ಸಂಖ್ಯೆಗಳಲ್ವಾ? P/Q ಫಾರ್ಮಲ್ಲಿದೆ. ಇದು ಭಾಗಲಬ್ಧ ಅಲ್ಲ, ಮತ್ತು P/Q ಫಾರ್ಮಲ್ಲಿದ್ದರೆ ಭಾಗಲಬ್ಧ ಸಂಖ್ಯೆಗಳು ಹೌದಲ್ಲ? ಹೇಗೆ ಮಾಡಬೇಕು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ? ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ. ಓಕೆ, √3 ಗುಣಿಸು √3 ಅಂದರೆ √3 ಹೋಲ್ ಸ್ಕ್ವೇರ್. 2 √3 ಬಂತಾ? ಸ್ಕ್ವೇರ್ ಮಾಡಿಬಿಟ್ಟೆ ನಾನು. ಹಾಂ, 2 ಗುಣಿಸು 2 ಅಂದರೆ 4 ಪ್ಲಸ್ 1 ಗುಣಿಸು 1 ಅಂದರೆ 1, 2 ಗುಣಿಸು 2 ಅಂದರೆ 4. ಹಾಂ, ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಾ ಇಲ್ಲಿ? 3/4 ಪ್ಲಸ್ 1/4. ಛೇದ ಎಲ್ಲ ಸಮ ಇದೆಯಾ? ಹಾಗಾದರೆ 4 ಒಂದೇ ಸಲ ಬರೆದುಬಿಡ್ತೀನಿ, 2 ಸಲ ಯಾಕೆ? ಸುಮ್ಮನೆ ಎಕ್ಸ್ಟ್ರಾ ಕೆಲಸ ಅಲ್ವಾ? ಹಾಂ, ಇಲ್ಲಿ 3 ಪ್ಲಸ್ 1 = ಉತ್ತರ ಎಷ್ಟು ಬಂತು? 4/4. 4 ಒಂದೇ 4 ಒಂದೇ, ಉತ್ತರ ಎಷ್ಟು ಬಂತು? 1 ಅಂತೇಳಿ. ಸಿಂಪಲ್ ನೋಡ್ರಿ. ಇಷ್ಟೇ ಲೆಕ್ಕ ನಿಮ್ಗೆ 2 ಮಾರ್ಕ್ಸಿಗಾರು ಕೇಳಿದ್ದೇ ಇರ್ತಾರೆ ಅವರು. ಓಕೆನಾ? ಈ ಟೇಬಲ್ ಬಿಡಿಸ್ಲಿಕ್ಕೆ ಬಂದರೆ ಅಲ್ಲ, ಈ ಟೇಬಲ್ನ ಪ್ರಾಕ್ಟೀಸ್ ಮಾಡಿರಿ, ಈಸಿ ಇದೆ. ಈಗ ಮೆಥಡ್ ಹೇಳೋದ್ನೆಲ್ಲ 2-3 ಸಲನಾದ್ರೂ ನೋಡ್ರಿ, ಈ ಟೇಬಲನ್ನು ಪ್ರಾಕ್ಟೀಸ್ ಮಾಡಿಬಿಡ್ರಿ. ಮಾಡಿ ಈ ಥರದ 2 ಲೆಕ್ಕ ಈಸಿಯಾಗಿ 2 ಮಾರ್ಕ್ಸ್ ಆರಾಮ್ಸೆ ನೀವು ಪಾಕೆಟಲ್ಲಿ ತೊಗೋಬೋದು. ಓಕೆನಾ? ಬರ್ರಿ, ನೆಕ್ಸ್ಟ್ ಯಾವ ಲೆಕ್ಕ ಮಾಡೋದು ಅಂತ ನೋಡೋಣ. ಇನ್ನೊಂದು ಲೆಕ್ಕನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಬನ್ನಿ ಈ ಲೆಕ್ಕನ ಸಾಲ್ವ್ ಮಾಡೋಣ. ಓಕೆ, ಹಾಂ, ಇದರಲ್ಲಿ ಫಸ್ಟು ನಿಮಗೆ ಟ್ರಿಕ್ಸ್ ಗೊತ್ತಿರಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಫಸ್ಟ್ ನೋಡ್ರಿ, ಇಲ್ಲೇನು ಕಾಣಿಸ್ತಾ ಇದೆ? ಕೊಸೆಕ್ ಮೈನಸ್ ಕಾಟ್ ಅಂತ ಕಾಣಿಸ್ತಾ ಇದೆಯಾ? ಹಾಂ, ಈ ಥರ ಇದ್ದರೆ, ಕೊಸೆಕ್ ಕಾಟ್ ಇದ್ದರೆ ಏನು ಮಾಡಬೇಕು ಅಂತ ನೋಡ್ರಿ. ಈಗ ನೋಡ್ರಿ, ಫಸ್ಟ್ ಇಲ್ಲಿ ಟ್ಯಾನ್ ಇರಲಿ, ಕೊಸೆಕ್ ಇರಲಿ, ಸೆಕ್ ಇರಲಿ, ಕಾಟ್ ಇರಲಿ, ಇದನ್ನ 4 ಯಾವುದೇ ಫಾರ್ಮಲ್ಲಿ ಕೊಟ್ಟಿದ್ರು ನಾವೇನು ಮಾಡಬೇಕು? ಅದನ್ನು ಸೈನ್ ಮತ್ತು ಕಾಸಲ್ಲಿ ತರಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆನಾ? ಹಾಂ, ಇಲ್ಲಿ ಕೊಸೆಕ್ ಕೊಟ್ಟಿದ್ದಾರಲ್ವಾ? ಕೊಸೆಕ್ ಅಂದರೆ ಏನು? ನಾ ಇಲ್ಲಿ ಹೇಳಿದ್ದೆ ನೋಡ್ರಿ, ಕೊಸೆಕ್ ಅಂದ್ರೆ ಏನು? 1/sin θ ಅಂತ ಹೇಳಿದ್ದೆ ಅಲ್ವಾ? ಆ ಕೊಸೆಕ್ಕನ್ನು ಏನು ಮಾಡ್ಕೋಬೇಕು? 1/sin θ ಫಾರ್ಮಲ್ಲಿ ತರಬೇಕು. ನೋಡ್ರಿ, ಕೊಸೆಕ್ ಇತ್ತು, ನಾ ಸೈನ್ ಅಥವಾ ಕಾಸಲ್ಲಿ ತರ್ತೀನಿ ಅಂತ ಹೇಳಿದ್ದೆ, ಸೈನಲ್ಲಿ ತನ್ನ. ಆಮೇಲೆ ಯಾವ ಚಿಹ್ನೆ ಇದೆ ನೋಡ್ರಿ? ಮೈನಸ್. ಕಾಟ್ ಥೀಟಾನು ಯಾವುದ್ರಲ್ಲಿ ತರಬೇಕು? ಸೈನ್ ಅಥವಾ ಕಾಸಲ್ಲಿ. ಕಾಟ್ ಥೀಟಾ ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಅಲ್ವಾ? ಏನಂತ ಬರಿಬಹುದು? ಸೈನ್ ಮತ್ತು ಕಾಸಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತೇಳಿ ಬರಿಬಹುದು. ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ.
ಸರಿನಾ? ಈಗ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಹಾಕ್ತೀನಿ, ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಇದನ್ನೇ ಸಾಧಿಸಬೇಕು, ಇದನ್ನು ಸಾಲ್ವ್ ಮಾಡಿ ಇದನ್ನು ತಂದು ಸಾಧಿಸ್ಬೇಕು. ಇದು ಬರೀ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯಲ್ಲ ನಾನು, ಓಕೆನಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಛೇದದಲ್ಲಿ ಸೈನ್ ಥೀಟಾ ಇದೆ, ಸೈನ್ ಥೀಟಾ ಈ ಥರ ಬಂತು ಅಂದ ತಕ್ಷಣ 1 ಡಿವೈಡೆಡ್ ಬೈ ಭಾಗಾಕಾರದಲ್ಲಿ ಬಂತು ಅಂದ ತಕ್ಷಣ ನೀವು ಲಸಾವನ್ನು ತೆಗಿಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲೂ ಸೈನ್ ಥೀಟಾ ಇದೆ, ಇಲ್ಲೂ ಸೈನ್ ಥೀಟಾ ಇದೆ, ಲಸ ಏನಾಗುತ್ತೆ? ಸೈನ್ ಥೀಟಾ. ಇಲ್ಲಿ ಸೈನ್ ಥೀಟಾ ಬರಬೇಕು ಅಂದರೆ ಎಷ್ಟರಿಂದ ಗುಣಿಸ್ಬೇಕು? 1ರಿಂದ. ಇಲ್ಲಿ 1ರಿಂದ ಗುಣಿಸಿದ್ರೆ ಇಲ್ಲೂ 1ರಿಂದ, 1 ಗುಣಿಸು 1 1 ಮೈನಸ್. ಇಲ್ಲಿ ಸೈನ್ ಥೀಟಾ ಇದೆ, ಸೈನ್ ಥೀಟಾ ಬರಬೇಕು ಅಂದರೆ 1ರಿಂದ, ಇಲ್ಲಿ 1ರಿಂದ ಗುಣಿಸಿದ್ರೆ ಇಲ್ಲೂ 1ರಿಂದ. ಕಾಸ್ ಥೀಟಾ ಗುಣಿಸು 1 ಅಂದರೆ ಕಾಸ್ ಥೀಟಾ. ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್. ಸರಿನಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಚೆಕ್ಔಟ್ ಮಾಡಿರಿ. 1 ಮೈನಸ್ ಎರಡಕ್ಕೂ ಸೇರಿ ಸ್ಕ್ವೇರ್ ಇದೆಯಲ್ಲ, ನಾನೇನು ಮಾಡ್ತೀನಿ? 1ಕ್ಕೆ ಸ್ಕ್ವೇರ್ ಹಾಕ್ತೀನಿ ಡಿವೈಡೆಡ್ ಬೈ ಇಲ್ಲೂ ಸಪ್ರೇಟಾಗಿ ಸ್ಕ್ವೇರ್ ಹಾಕ್ತೀನಿ. ಓಕೆ, ಹಾಂ. ಈಗ 1 ಮೈನಸ್ ಕಾಸ್ ಥೀಟಾ ಇದೆಯಲ್ಲ, ಅದನ್ನು ಏನು ಮಾಡ್ತೀನಿ? ಸ್ಕ್ವೇರ್ 2 ಸಲ ಕೊಟ್ಟಿದ್ದಾರಲ್ವ, ಅದಕ್ಕೆ ಅದನ್ನು 2 ಸಲ ಬರ್ಕೊಂಬಿಡ್ತೀನಿ. 1 ಮೈನಸ್ ಕಾಸ್ ಥೀಟಾ 1 ಸಲ, 1 ಮೈನಸ್ ಕಾಸ್ ಥೀಟಾ ಮತ್ತೊಂದು ಸಲ. ಓಕೆ, ಹಾಂ. ಈಗ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಒಂದು ನಿತ್ಯ ಸಮೀಕರಣನ ಅಪ್ಲೈ ಮಾಡೋಣ ಬರ್ರಿ. ಈಗ ನೋಡಿರಿ, ಇಲ್ಲೊಂದು ನಿತ್ಯ ಸಮೀಕರಣ ಕಾಣಿಸ್ತಿದೆಯಲ್ಲ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಅದನ್ನು ಚೇಂಜ್ ಮಾಡಿ ನಾವೇನು ಮಾಡಿದ್ವಿ? ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಮಾಡಿದ್ವಲ್ಲ. ಹಾಂ, ಇಲ್ಲಿ ನೋಡಿರಿ, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಅಂತ ಬಂತಲ್ವಾ, ಆವಾಗ ನಾವೇನು ಮಾಡಬೇಕು? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಅಪ್ಲೈ ಮಾಡಿಬಿಡಬೇಕು. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆನಾ? ಹಾಂ, ಈಗ ಬರ್ರಿ, 1 ಮೈನಸ್ ಕಾಸ್ ಥೀಟಾ ಹಾಗೆ ಇರಲಿ, 1 ಮೈನಸ್ ಕಾಸ್ ಥೀಟಾ ಹಾಗೆ ಇರಲಿ ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ, 1ಅನ್ನು 1 ಸ್ಕ್ವೇರ್ ಬರೆದ್ರೆ ಏನಾದ್ರು ಪ್ರಾಬ್ಲಮ್ಮ? 1 ಅಂದರೂ ಒಂದೇ, 1 ಸ್ಕ್ವೇರ್ ಅಂದರೂ ಒಂದೇ ಅಲ್ವಾ? 1 ಸ್ಕ್ವೇರ್ ಅಂದರೆ 1 ಗುಣಿಸು 1 ವಿಚ್ ಇಸ್ ಈಕ್ವಲ್ ಟು 1 ಆಬ್ವಿಯಸ್ಲಿ. ನೆಕ್ಸ್ಟು ಇದು ನೋಡ್ರಿ, ಯಾವ ಫಾರ್ಮಲ್ಲಿ ಬಂತು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಬಂತಿಲ್ಲ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನಾಗುತ್ತೆ ಹೇಳ್ರಿ? ಎ ಪ್ಲಸ್ ಬಿ. ಮತ್ತೊಂದು ಯಾವುದು? ಎ ಮೈನಸ್ ಬಿ. ಎ ಜಾಗದಲ್ಲಿ ಏನಿದೆ? 1 ಪ್ಲಸ್ ಬಿ ಜಾಗದಲ್ಲಿ ಏನಿದೆ? ಕಾಸ್ ಥೀಟಾ. ಎ ಪ್ಲಸ್ ಬಿ ಆಯಿತು. ಮತ್ತೊಂದು ಯಾವುದು? ಎ ಮೈನಸ್ ಬಿ ಜಾಗದಲ್ಲಿ ಏನಿದೆ? ಕಾಸ್ ಥೀಟಾ. ಓಕೆನಾ? ಇಲ್ಲೂ 1 ಮೈನಸ್ ಕಾಸ್ ಥೀಟಾ, ಇಲ್ಲೂ 1 ಮೈನಸ್ ಕಾಸ್ ಥೀಟಾ. ಏನು ಉಳಿತು? 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಈಗ ನೋಡ್ರಿ, ಇದನ್ನೇ ಸಾಧಿಸ್ಬೇಕಿತ್ತಲ್ವ ಇಲ್ಲಿ? 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅದೇ ಬಂತಲ್ವಾ? 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಅರ್ಥ ಆಯ್ತಾ? ಹಾಂ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಈಗ ಯಾವ್ದು ಕೊಟ್ಟಿರ್ತಾರೆ? ಟ್ಯಾನ್ ಕೊಟ್ಟಿರಲಿ, ಅಥವಾ ಕೊಸೆಕ್ ಕೊಟ್ಟಿರಲಿ, ಅಥವಾ ಕಾಟ್ ಕೊಟ್ಟಿರಲಿ, ಅಥವಾ ಸೆಕ್ ಕೊಟ್ಟಿರಲಿ, ಅದನ್ನೆಲ್ಲ ಯಾವ ಫಾರ್ಮಲ್ಲಿ ತರಬೇಕು? ಫಸ್ಟ್ ಸ್ಟೆಪ್ ಇದು ಸೈನ್ ಫಾರ್ಮಲ್ಲಿ ತರಬೇಕು. ಅದಾದಮೇಲೆ ಏನು ತೆಗಿಬೇಕು? ಲಸ ಎಲ್ ಸಿ ಎಮ್ ತೆಗಿಬೇಕು, ಛೇದಗಳ ಲಸ ತೆಗಿಬೇಕು. ಅದಾದಮೇಲೆ ಏನು ಅಪ್ಲೈ ಮಾಡಬೇಕು? ನಿತ್ಯ ಸಮೀಕರಣ ಅಪ್ಲೈ ಮಾಡಬೇಕು. ಈ 3 ಸ್ಟೆಪ್, 1 2 3, ಈ 3 ಸ್ಟೆಪ್ ಗೊತ್ತಿದ್ದರೆ ನೀವು ಈಸಿಯಾಗಿ ಯಾವುದೇ ಲೆಕ್ಕನೂ ಸಾಲ್ವ್ ಮಾಡ್ಬೋದು. ಬೇಕಾದ್ರೆ ಟ್ರೈ ಮಾಡಿ. ನೀವು ಅಭ್ಯಾಸದಲ್ಲಿ ಲೆಕ್ಕ ಕೊಟ್ಟಿರ್ತಾರಲ್ಲ, ಯಾವ ಅಭ್ಯಾಸದ್ದು ಹೇಳ್ರಿ? ಇಲ್ಲಿ ನೋಡ್ರಿ, 8.3 ಈ ಅಭ್ಯಾಸದಲ್ಲಿ ಕೊನೆಗೆ 4ನೇ ಮೇನಲ್ಲಿ ಸುಮಾರಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಲೆಕ್ಕಗಳನ್ನು ಕೊಟ್ಟಿದ್ದಾರಲ್ವಾ? ಹಾಂ, ಈ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಿ, ಇದೇ 3 ಮೆಥಡ್ ಹಾಕಿ ಸಾಲ್ವ್ ಮಾಡಿ ನೋಡ್ರಿ, ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಸರಿನಾ? ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಈ 3 ಟೈಪ್ಸ್ ಏನಿದೆ ಅದು ಅಪ್ಲೈ ಆಗುತ್ತೆ. 1ನೇದು ಯಾವುದು? ಎಲ್ಲವನ್ನು ಸೈನ್ ಮತ್ತು ಕಾಸಲ್ಲಿ ತರದಕ್ಕೆ ಟ್ರೈ ಮಾಡಬೇಕು. 2ನೇದು ಲಸ ತೆಗಿಬೇಕು. 3ನೇದು ನಿತ್ಯ ಸಮೀಕರಣವನ್ನು ಅಪ್ಲೈ ಮಾಡಬೇಕು. ಸರಿನಾ? ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಏನೇ ಡೌಟ್ ಇದ್ದರೂ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿಡಿ. ಓಕೆನಾ? ಥ್ಯಾಂಕ್ ಯು.